ಸೊ ಎಲ್ಲರಿಗೂ ಜೈ ಶ್ರೀರಾಮ್. ಸೊ ಇವತ್ತಿನ ಒಂದು ಈ ಕಾರ್ಯಕ್ರಮದ ಉದ್ದೇಶ ಏನಿಲ್ಲ, ಈಗ ನಮ್ಮ 500 ವರ್ಷಗಳ ಹೋರಾಟದ ಒಂದು ಪ್ರತಿಫಲದಿಂದ ಇವತ್ತು ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದರಿಂದ ಎಲ್ಲರೂ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ದರ್ಶನ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಆ ಒಂದು ದರ್ಶನದ ಭಾಗ್ಯವನ್ನು ನಮ್ಮ ಈ ಒಂದು ಮೆಕ್ಕೆಜೋಳ ಕ್ಷೇತ್ರೋತ್ಸವದ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಅಥವಾ ಎಲ್ಲ ಸುತ್ತಮುತ್ತಲ ಗ್ರಾಮದ ಜನರಿಗೆ ಒಂದು ರಾಮ ಮಂದಿರದ ದರ್ಶನ ಆಗಲಿ ಅಂತ ತಿಳ್ಕೊಂಡು ಇವತ್ತು ಮೆಕ್ಕೆಜೋಳದಲ್ಲಿ ನಾವು ಸತತವಾಗಿ ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಿನ್ನೆನೂ ಕೂಡ ಇದೇ ರೀತಿಯಾದ ಒಂದು ದೊಡ್ಡ ಕಾರ್ಯಕ್ರಮ ಹಗರಿಬೊಮ್ಮನಹಳ್ಳಿಯಲ್ಲಿ ಮಾಡಿದ್ವಿ. ಇವತ್ತು ಈ ಕೊಪ್ಪಳ ಜಿಲ್ಲೆ ಓಜನಹಳ್ಳಿ ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ವಾರದಿಂದ ನಮ್ಮ 12 ಸಿಬ್ಬಂದಿಗಳು 4 ಜನ ಮ್ಯಾನೇಜರ್ ಕೂಡಿ ಕೆಲಸ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸುಮಾರು ಈಗ ಏನಿಲ್ಲ ಅಂದ್ರೆ ಒಂದು 2,000ರಿಂದ 3,000 ತೆನೆಗಳನ್ನು ತೊಗೊಂಬಂದು ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನು ರಾಮ ಪ್ರತಿಷ್ಠಾಪನೆ ಆಗಿಲ್ಲ, ನಾವು ಈಗ ಹೆಂಗೆ ಮಾಡಿದರೆ ಹೆಂಗೆ ಅಂತೇಳಿ ಸಾಕಷ್ಟು ಆಲೋಚನೆ ಮಾಡಿದ್ವಿ ನಾವು. ಯಾಕಂದರೆ ಇಲ್ಲಿ ಯಾವುದೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ. ಕಾರಣ ಆ ಒಂದು ಬರೀ ಕೇವಲ ರಾಮನ ಒಂದು ಚಿತ್ರ ಇಟ್ಟುಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಮಾಡ್ಬೋದು ಅಂತ ಕೆಲವರು ತಿಳಿದವರು ಹೇಳಿದರು. ಆ ಒಂದು ಕಾರಣದಿಂದ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ರಾಮ ಮಂದಿರವನ್ನು ಮಾಡಿದ್ದೀವಿ. ಸೊ ಅದೇ ನಮ್ಮ ಭಾಗ್ಯ ಮತ್ತು ನಾವು ಇಷ್ಟು ಜನಕ್ಕೆ ನಾವು ಒಂದು ದರ್ಶನದ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿವಿ ಅನ್ನೋದು ಒಂದೇ ಒಂದು ಪುಣ್ಯದ ಕೆಲಸ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಿನ್ನೆ ನನ್ನ ಪ್ರಕಾರ ಒಂದು 5,000 ಜನ ಅಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ಕಾರ್ಯಕ್ರಮ 22ರವರೆಗೂ ನಾವು ಹಾಗೆ ಇಟ್ಟಿದ್ದೀವಿ. ಇದನ್ನು ಕೂಡ ಅವರು ಜಮೀನಿನ ಮಾಲೀಕರು ಬೇಡ್ಕೊಂಡಿದ್ದೀವಿ. ಅವರು ಕೂಡ 22ರವರೆಗೂ ರಾಮ ಪ್ರತಿಷ್ಠಾಪನೆವರೆಗೆ ಇಟ್ಟರೆ ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮ ಅಲ್ಲಿ ನಡೆದ್ರೆ ನಮ್ಮ ಸಮಾಜ ಮತ್ತು ನಮ್ಮ ಧರ್ಮ ಉಳಿತದೆ ಅನ್ನೋ ಒಂದು ಭಾಗ್ಯದಿಂದ ಒಂದು ಕಾರ್ಯಕ್ರಮದಿಂದ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿದ್ವಿ.